ಬೆಂಗಳೂರಲ್ಲಿ ಮಹಿಳೆ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರವನ್ನ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಹೃದಯ ಭಾಗದಲ್ಲೇ ಈ ಗ್ಯಾಂಗ್ ರೇಪ್ ನಡೆದಿರುವಂತ ಆರೋಪ ಕೇಳಿಬಂದಿರೋದು. ಕೆಆರ್ ಮಾರ್ಕೆಟ್ ಯಾವಾಗ್ಲೂ ಜನ ಅಲ್ಲಿ ಇದ್ದೇ ಇರ್ತಾರೆ. ಮಧ್ಯರಾತ್ರಿ ಆಗ್ಲಿ ಮುಂಜಾನೆ ಆಗ್ಲಿ ಜನ ಅಂತೂ ಗಿಜಿಗುಡ್ತಾ ಇರ್ತಾರಲ್ಲಿ. ಆದ್ರೆ ಇದೇ ಸ್ಪಾಟ್ ಅಲ್ಲಿ ಕೆಆರ್ ಮಾರ್ಕೆಟ್ ಬಸ್ ನಿಲ್ದಾಣದ ಬಳಿಯೇ ಗ್ಯಾಂಗ್ ರೇಪ್ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಯಲಹಂಕಕ್ಕೆ ಹೋಗಬೇಕು ಅಂತ ಹೇಳಿ ಬಸ್ಗಾಗಿ ಮಹಿಳೆಯೊಬ್ರು ಕಾಯ್ತಾ ಇರ್ತಾರೆ. ಕೇಳ್ತಾರಷ್ಟೇ, ಯಲಹಂಕ ಕಡೆ ಬಸ್ ಯಾವಾಗ ಬರುತ್ತೆ ಅಂತ ಹೇಳಿ. ನಾವೇ ನಿಮಗೆ ಡ್ರಾಪ್ ಕೊಡ್ತೀವಿ ಅಂತ ಹೇಳಿ ದುರುಳರು ಆಕೆಯನ್ನ ಕಾರಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅದಾದ್ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾರೆ. ಬೇರೆ ಕಡೆ ಕರ್ಕೊಂಡು ಹೋಗಿ ಇಬ್ಬರಿಂದ ಈ ಕೃತ್ಯ ಆಗಿದೆ ಅಂತ ಹೇಳಿ ಈಗ ಆರೋಪಗಳು ಕೇಳಿ ಬರ್ತಾ ಇರೋದು. ಬಸ್ ಸ್ಟ್ಯಾಂಡ್ಗೆ ನಿಮ್ಮನ್ನು ಬಿಡ್ತೀವಿ ಅಂತ ಹೇಳಿ ಕರ್ಕೊಂಡು ಹೋಗಿ ಮೋಸ ಮಾಡಿ ಗ್ಯಾಂಗ್ ರೇಪ್ ಅನ್ನ ಮಾಡಿದ್ದಾರಂತೆ. ನೊಂದಿರುವಂತ ಮಹಿಳೆ ಇದೀಗ ಎಸ್ಜೆ ಪಾರ್ಕ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಸ್ಥಳದ ಸಿಸಿಟಿವಿ ಪರಿಶೀಲನೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಇಲ್ಲಿ ಭಾನುವಾರ ರಾತ್ರಿ ತಮಿಳುನಾಡಿನಿಂದ ಬೆಂಗಳೂರಿನ ಅಣ್ಣನ ಮನೆಗೆ ಅಂತ ಹೇಳಿ ಮಹಿಳೆ ಬಂದಿದ್ರು. ಅವ್ರು ಬರ್ತಾ ಸುಮಾರು ಒಂದು 11:30-12 ಗಂಟೆ ಆಗಿತ್ತು ರಾತ್ರಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಯಲಹಂಕಾಗ್ ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ಕೆಆರ್ ಮಾರ್ಕೆಟ್ನಲ್ಲಿ ಬಸ್ಗೋಸ್ಕರ ಕಾಯ್ತಾ ಇರ್ತಾರೆ. ಆಗ ಕಾರ್ನಲ್ಲಿ ಬರ್ತಾರೆ ಇಬ್ರು ಹುಡುಗರು. ಅವ್ರ ಹತ್ರ ಇವ್ರು ಕೇಳಿದ್ದಾರೆ, ಯಲಹಂಕ ಕಡೆಗೆ ಬಸ್ ಎಷ್ಟೊತ್ತಿಗೆ ಬರುತ್ತೆ, ಯಾವ ಕಡೆ ಹೋಗಬೇಕು ಅಂತ ಕೇಳಿದ್ದಾರೆ. ನಾವೇ ಬಿಡ್ತೀವಿ ಬನ್ನಿ, ಡ್ರಾಪ್ ಮಾಡ್ತೀವಿ ಅಂತ ಕೇಳಿದಾರಂತೆ. ಡ್ರಾಪ್ ಎಲ್ಲ ಏನು ಬೇಡ ಅಂತ ಆ ಮಹಿಳೆ ಹೇಳಿದ್ದಾರೆ. ಬಸ್ ನಿಲ್ದಾಣ ಎಲ್ಲಿದೆ ಹೇಳಿ, ಬಸ್ ಸ್ಟ್ಯಾಂಡ್ ಎಲ್ಲಿದೆ ಹೇಳಿ, ನಾನು ಹೋಗ್ತೀನಿ, ತೋರಿಸ್ಕೊಡಿ ಸಾಕು ಅಂತ ಕೇಳಿದಾರಂತೆ. ಈ ವೇಳೆ ಬಸ್ ಸ್ಟ್ಯಾಂಡ್ಗೆ ಬಿಡ್ತೀವಿ ಬನ್ನಿ, ಬಸ್ಸನ್ನು ತೋರಿಸ್ತೀವಿ, ಬಸ್ಸನ್ನು ಹತ್ತಿಸ್ತೀವಿ ಅಂತ ಹೇಳಿ ಕರ್ಕೊಂಡು ಹೋದವರು ಗೋಡೌನ್ ಸ್ಟ್ರೀಟ್ ಬಳಿಯಲ್ಲಿ ಕರ್ಕೊಂಡು ಹೋಗಿ ಇಬ್ರು ಆಕೆ ಮೇಲೆ ಅತ್ಯಾಚಾರ ಮಾಡಿದ್ದಾರಂತೆ. ಜೊತೆಗೆ ಆಕೆ ಬಳಿಯಲ್ಲಿದ್ದಂತ ಚಿನ್ನಾಭರಣವನ್ನೂ ದೋಚಿದ್ದಾರೆ ಅಂತ ಹೇಳಿ ಮಹಿಳೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಏರಿಯಾ ಚೆನ್ನಾಗೇ ಇದೆ, ಒಟ್ಟಿನಲ್ಲಿ ಎಲ್ಲ ಜಾಗ ಕ್ಯಾಮ್ರಾ ಹಾಕಿದ್ದಾರೆ. ಈಗ ಕ್ಯಾಮ್ರಾ ಇಲ್ಲಿದ್ದ ಜಾಗದಲ್ಲಿ ಬಂದು ಸ್ವಲ್ಪ ಚಿಕ್ಕ ಹುಡುಗರು ಇರ್ತಾರಲ್ಲ, ಒಂದು 18-16 ವರ್ಷ ಹುಡುಗರು ಸ್ವಲ್ಪ ಅದು ಏನೈತೆ ಕಳ್ತನ ಮಾಡ್ತಾರೆ. ಏನಂದರೆ ಒಬ್ಬರು ಹೋದರೆ ರಾಬ್ರಿ ಮಾಡ್ತಾರೆ. ನಾವು ಬರೋದು 5 ಗಂಟೆ ಮೇಲೆ, 1 ಗಂಟೆ 1:15ಗೆ ಆ ಟೈಮ್ನಲ್ಲಿ ಯಾರೋ ಇಲ್ಲಿ ಒಂದು ಘಟನೆ ಆಗಿದೆ. ರಾಬ್ರಿ ಆಗ್ತಾ ಇರ್ತದೆ ಅಷ್ಟೇ. ಆಮೇಲೆ ರೇಪು ಎಲ್ಲ ಅದೆಲ್ಲ ಕಮ್ಮಿ, ಅದೆಲ್ಲ ಆಗಲ್ಲ. ಈ ಫಸ್ಟ್ ಸರಿ ಇದು ನಾವು ನೋಡ್ದಂಗೆ ಆಗಿರೋದು, ಕೇಳ್ತಾ ಇರೋದು. 1-1:30 ಬರ್ತಾರೆ ಅಲ್ಲಿಂದ ಜನಗಳು. ಚಿಕ್ಕ ಚಿಕ್ಕ ಹುಡುಗರು ಗಾಂಜ ಹೊಡ್ಕೊಂಡ್ಬಂದು ಅಲ್ಲಿ ನಿಂತ್ಕೊಂಡಿರ್ತಾರೆ ಸೈಡಲ್ಲಿ, ಗಾಡಿ ಪಕ್ಕದಲ್ಲಿ. ಏನು ಸಿಗುತ್ತೋ ಫೋನು ಅಲ್ಲಿ ಕಾಸಾಗಲಿ ಕಿತ್ಕೊಂಡು ಹೋಗ್ಬಿಡ್ತಾರೆ. ಏನು ಮಾಡೋದು, ಚಾಕುನ ಕಚ್ಕಾಕೋದು, ಕೈಗೆ ಹಾಕೋದು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಈ ಕಾರ್ನ ನೋಡಿ, ಈ ಕಾರ್ನವರು ಆ ಕಾರ್ನವರು. ನಮ್ಮ ಮುಂದೆ ನಮ್ಗೆ ಸಿಕ್ಕಿಲ್ಲ ಯಾರು. ಬೆಳಿಗ್ಗೆ ಟೈಮ್ 1-1:30 ಪಾಪ ಯಾವ ಸೈಡ್ ಒಬ್ಬರು ಬರ್ತಾರೋ ಅವ್ರು ಇಟ್ಕೊಂಡು ಇದು ಮಾಡ್ತಾರೆ. ಹೆಂಗೆ ಬಂದ ಪಾಪ ಏನೋ ಅವ್ರಿಗೆ ಬಾತ್ರೂಮ್ ಮೀಟರ್ ಬರ್ತಾರೆ, ಆ ಟೈಮಲ್ಲಿ ಹಿಂಗೆ ಆಗುತ್ತೆ. ಅದು ಎಲ್ಲಿಂದ ಬರ್ತಾರೋ ಹುಡುಗರು ಗೊತ್ತಿಲ್ಲ. ಇದೇ ವಿಚಾರವಾಗಿ ಈಗ ಸದ್ಯಕ್ಕೆ ಏನು ಫಾಲೋ ಅಪ್ ಆಗಿದೆ, ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ. ನಿಜಕ್ಕೂ ಬೆಂಗಳೂರೇ ಬೆಚ್ಚಿ ಬೀಳುವಂತ ಘಟನೆ ಇದು. ಯಾಕಂದ್ರೆ ಬೆಂಗಳೂರಲ್ಲಿ ಸೇಫ್ಟಿ ಎಲ್ಲಿದೆ ಮಹಿಳೆಯರಿಗೆ ಅಂತ ಈ ಹಿಂದೆ ಸಾಕಷ್ಟು ಘಟನೆ ಆದಾಗ ಪ್ರಶ್ನೆಗಳು ಉದ್ಭವ ಆಗಿತ್ತು. ಬಟ್ ಕೆಆರ್ ಮಾರ್ಕೆಟ್ ಅಂತ ಏರಿಯಾದಲ್ಲೂ ಇಂಥ ಗ್ಯಾಂಗ್ ರೇಪ್ ನಡೆಯುತ್ತೆ ಅಂತ ಹೇಳಿದ ಮೇಲೆ ರಾಬರಿ ಬಗ್ಗೆ ಸ್ಥಳೀಯರು ಹೇಳ್ತಾ ಇದ್ರು. ಪೊಲೀಸರು ಬೀಟ್ಗಳನ್ನ ಜಾಸ್ತಿ ಮಾಡಿರ್ಬೇಕಾಗಿತ್ತು. ಬಟ್ ಅತ್ಯಾಚಾರನೇ ನಡೆದು ಹೋಗಿದೆ. ಮಹಿಳೆ ಕಂಪ್ಲೇಂಟ್ ಅಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ, ಅಪ್ರಾಪ್ತರು ಏನಾದರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಏನ್ ಕತೆ? ಶರ್ಮಿತಾ, ಖಂಡಿತವಾಗ್ಲೂ ಸೆಂಟ್ರಲ್ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಈ ಒಂದು ದೂರು ದಾಖಲಿಸಿದಂಥ ಮಹಿಳೆ ಈಗ ನಾವೇನು ಲೊಕೇಶನಲ್ಲಿ ಇದ್ದೀವಿ, ಇದೇ ಲೊಕೇಶನಲ್ಲಿ ಆದಂಥ ಒಂದು ಘಟನೆ ಅಂತಲೇ ಹೇಳ್ಬೋದು. ಮಹಿಳೆ ಸುಮಾರು 11:15ಗೆ ಬೆಂಗಳೂರಿಗೆ ಬರ್ತಾ ಇದೆ. ತಮಿಳುನಾಡಿಂದ ಬೆಂಗಳೂರಿಗೆ ಬಂದು ನಂತರ ಈಗೇನು ನಾವು ತೋರಿಸ್ತಾ ಇದ್ದೀವಿ ಈ ಹೆಡ್ಜಲ್ಲಿ, ಅಂದರೆ ಆ ಗಾಡಿಗಳೆಲ್ಲ ಏನು ಓಡಾಟ ನಡೆಸ್ತಾ ಇದೆ ಅಲ್ಲಿ ಆ ಮಹಿಳೆ ಅಲ್ಲಿ ನಿಂತಿರ್ತಕ್ಕಂಥದ್ದು. ಜೊತೆಗೆ ಇಬ್ಬರು ಕಾರ್ನಲ್ಲಿ, ಸ್ವಿಫ್ಟ್ ಕಾರ್ ಅಂತ ಹೇಳಲಾಗ್ತಾ ಇರ್ತಕ್ಕಂಥ ಸದ್ಯಕ್ಕೆ ಕಾರ್ನಲ್ಲಿ ಬಂದು ನಿಂತ್ಕೊಂತಾರೆ. ತದನಂತರ ಇವರೇ ಖುದ್ದು ಇಬ್ಬರು ಹುಡುಗರು ಹೋಗಿ ಮಹಿಳೆಯನ್ನ ಮಾತಾಡ್ತಾರೆ. ಯಾಕೆ ಇಷ್ಟೊತ್ತಲ್ಲಿ ನಿಂತಿದ್ದೀರಾ, ನಾವು ಡ್ರಾಪ್ ಮಾಡ್ತೀವಿ ಬನ್ನಿ ಅಂತ ರೀತಿಯಲ್ಲಿ ಆಕೆಯನ್ನು ಅಪ್ರೋಚ್ ಮಾಡ್ತಾರೆ. ಅದಾದಮೇಲೆ ಆಕೆ ಹೇಳ್ತಾರೆ, ನಾನು ಯಲಹಂಕಕ್ಕೆ ಹೋಗಬೇಕು, ನಾನು ತಮಿಳುನಾಡಿಂದ ಬಂದಿದ್ದೀನಿ, ಬಸ್ ಸ್ಟಾಪ್ ಎಲ್ಲಿ ಅಂತ ಕೂಡ ಕೇಳ್ತಾರೆ. ಆಯಿತು, ಇದೆಲ್ಲ ಬಸ್ ಸ್ಟಾಪ್, ನಾವು ಡ್ರಾಪ್ ಮಾಡ್ತೀವಿ ಅಂತ ಹೇಳಿ ಬೇರೆ ರಸ್ತೆ ಒಂದು 2-3 ರಸ್ತೆಯಲ್ಲಿ ಸುತ್ತಾಡ್ಸ್ಕೊಂಡ್ಬಂದು, ಇದು ಗೋಡನ್ ಸ್ಟ್ರೀಟ್, ಈಗ ನಾವೇನು ನಿಂತಿದ್ದೀವಿ ಇದು ಗೋಡನ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು. ಈ ರಸ್ತೆಯಲ್ಲಿ ಕಾರು ಈ ಕಡೆಯಿಂದ ಎಂಟ್ರಿ ಆಗುತ್ತೆ. ಎಂಟ್ರಿ ಆಗಿ ಬರಬೇಕಾದ್ರೆ ಇಲ್ಲಿ ಕೆಲವು ಸ್ಟ್ರೀಟ್ ಲೈಟ್ಗಳು ಸಹ ವರ್ಕ್ ಆಗೋದಿಲ್ಲ. ಆ ಜಾಗವನ್ನು ನೋಡಿಕೊಂಡು ಕಾರನ್ನು ನಿಲ್ಲಿಸ್ತಾರೆ. ನಿಲ್ಲಿಸಿ ಆ ಮಹಿಳೆ ಮೇಲೆ ಒಂದು ಗ್ಯಾಂಗ್ ರೇಪನ್ನು ಮಾಡ್ತಾರೆ. ತದನಂತರ ಆ ಮಹಿಳೆ ಕಿರ್ಚಾಟ ಮಾಡಿಕೊಂಡು ನಂತರ ಏನು ಅಲ್ಸೂರ್ ಗೇಟ್ನಲ್ಲಿ ಏನೊಂದು ಪೊಲೀಸ್ ಠಾಣೆ ಇದೆ, ಮಹಿಳಾ
ಪೊಲೀಸ್ ಠಾಣೆ ರಾತ್ರಿ ಸುಮಾರು 1:30-2 ಗಂಟೆಗೆ ಹೋಗಿ ದೂರನ್ನು ಕೂಡ ದಾಖಲಿಸ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಪೊಲೀಸರು ತಕ್ಷಣವೇ ಎಚ್ಚೆತ್ತುಕೊಂಡು ಹೊಯ್ಸಳ ಹಾಗೂ ಸಬ್ ಇನ್ಸ್ಪೆಕ್ಟರ್ ನೈಟ್ ರೌಂಡ್ಸ್ ಇದ್ದಂಥ ಸಬ್ ಇನ್ಸ್ಪೆಕ್ಟರ್ ಬಂದು ಸ್ಥಳಕ್ಕೆ ಪರಿಶೀಲನೆ ಮಾಡ್ತಾರೆ. ಕೆಲವು ಅಂಗಡಿಗಳ CCTV ಈಗಾಗಲೇ DVR ಅನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು, ಯಾರು ಆ ಹುಡುಗರು ಕಾರಲ್ಲಿ ಎಲ್ಲಿಂದ ಬಂದು ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ 2 ತಂಡಗಳನ್ನು ಕೂಡ ರಚಿಸಿರ್ತಕ್ಕಂಥದ್ದು DCP ಅವರು. ಸದ್ಯಕ್ಕೆ ಆ ಹುಡುಗರು ಯಾರು ಅಂತ ಹೇಳಿ ಪೊಲೀಸರು ಬೆನ್ನಟ್ಟಿರ್ತಕ್ಕಂಥದ್ದು. ಇನ್ನು ಈ ಮಹಿಳೆ ಹಿನ್ನೆಲೆ ನೋಡೋದಾದ್ರೆ ಈಕೆ ತಮಿಳುನಾಡಿಂದ ಎಷ್ಟು ಗಂಟೆಗೆ ಬಂದರು, ಯಾವ ಬಸ್ಸಲ್ಲಿ ಬಂದರು, ಯಾಕೆ ಮಾರ್ಕೆಟ್ ಬಸ್ಸಲ್ಲಿ ಇಳಿದ್ರು, ಇಲ್ಲಿ ಇಳಿದ್ರು ಅನ್ನೋ ರೀತಿಯಲ್ಲಿ ಅವ್ರ ಅಣ್ಣನ ಮನೆ ಎಲ್ಲಿ ಅನ್ನೋದು ಆ ಮಹಿಳೆ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಈ ಜಾಗದ ಪರಿಶೀಲನೆ ಮಾಡೋದಾಗಿ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿರ್ತಕ್ಕಂಥ. ರಾತ್ರಿ ಸುಮಾರು 10-11 ಗಂಟೆಗೆ ರೈತರು ಬೇರೆ ಊರುಗಳಿಂದ ಬಂದು ಈ ರಸ್ತೆಯಲ್ಲಿ ವಾಹನಗಳನ್ನು ಪಾರ್ಕ್ ಮಾಡ್ತಾರೆ. ಪಾರ್ಕ್ ಮಾಡಿ ಹೂವಿನ ವ್ಯಾಪಾರಿ ಶುರುವಾಗೋದೇ ರಾತ್ರಿ 11:30ರಿಂದ 2 ಗಂಟೆ ಮೇಲೆ ಶುರುವಾಗುತ್ತೆ. ಎಲ್ಲರೂ ಕೂಡ ವಾಹನದಲ್ಲೇ ಮಲಗಿರ್ತಾರೆ. ಆದರೆ ಇದು ಘಟನೆ ನಡೆದಿರ್ತಕ್ಕಂಥ ನಿಜಕ್ಕೂ ಕೂಡ ಆಶ್ಚರ್ಯ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ನಾವು ಈ ಘಟನೆ ನೋಡಾದ್ಮೇಲೆ ಪೊಲೀಸರು ತನಿಖೆಗೆ ಬಂದಾದ್ಮೇಲೆ ನಮಗೂ ಕೂಡ ಗೊತ್ತಾಗಿರೋದಂಥ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇನ್ನು 1 ದಿನ 2 ದಿನಗಳ ಆರೋಪಿಗಳ ಪತ್ತೆಗೆ ಈಗಾಗಲೇ ತಂಡವನ್ನು ರಚಿಸಿದಂಥ ಪೊಲೀಸರು ಬಲೆ ಬೀಸಿರ್ತಕ್ಕಂಥದ್ದು ಸದ್ಯಕ್ಕೆ. ಶರ್ಮಿತಾ. ಫೈನ್, ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ.